ಹೆಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಎಷ್ಟೋ ತಿಂಗಳಗಳ ನಂತರ ನಾನು ವ್ಲಾಗ್‌ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂಗಂತೂ ತುಂಬ ಖುಷಿ ಇದೆ. ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಂಗೆ ತುಂಬ ಆಸೆ ಪಟ್ಟು ಮಾಡಿದಂಥ ಚಾನಲ್ ಇದು. ಇದೊಂದು ನನ್ನ ಪ್ಯಾಷನ್ ಅಷ್ಟೇ. ಇದನ್ನು ನಾನು ಯಾಕೆ ಸ್ಟಾಪ್ ಮಾಡಿದೆ, ಏನು ಅದೆಲ್ಲ ಆಯಿತು. ಬಟ್ ನೆಕ್ಸ್ಟ್ ಏನು ಅನ್ನೋದಷ್ಟೇ ನನ್ನ ಒಂದು ಥಾಟು. ಹಾಗಾಗಿ ಇದನ್ನು ನಾನು ಶುರು ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್‌ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಾನು ಇನ್ಸ್ಟಾದಲ್ಲೂ ಇದ್ದೀನಿ ಇವಾಗ. ಇನ್ಸ್ಟಾದಲ್ಲೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನು ಬೇಕಾದ್ರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್‌ದು. ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಇನ್ಸ್ಟಾಗ್ರಾಮಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಆ್ಯಂಡ್ ಬೆಳಗ್ಗೆ ಟೈಮ್ ಅಂತೂ ನನ್ನ ಜರ್ನಿ ಇದೇ ರೀತಿ ಇರುತ್ತೆ. ಬೇಗ ಎದ್ದೇಳು ಆ್ಯಂಡ್ ಇವತ್ತು ಸೋಮವಾರ ಆಗಿರೋದ್ರಿಂದ ತಿಂಡಿ ಜಾಸ್ತಿ ಮಾಡಬೇಕಾಗಿರುತ್ತೆ. ಯಾಕಂದರೆ ತೋಟಕ್ಕೆ ಕೊಟ್ಟು ಕಳಿಸ್ಬೇಕು. ಇವತ್ತು ಸೋಮವಾರ ಸಂತೆ ಇದೆ. ಹಾಗಾಗಿ ನಾನಿವತ್ತು ಪುಳಿಯೋಗರೆ ಮತ್ತು ರವೆ ಇಡ್ಲಿ ಮಾಡೋಣ ಅಂದ್ಕೊಂಡೆ. ರವೆ ಇಡ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ. ಆಮ್, ನನಗೆ ಇಷ್ಟ. ನಾನು ಬೆಳಗ್ಗೆ ಟೈಮ್ ರೈಸು ಅವೆಲ್ಲ ಇಷ್ಟಪಡಲ್ಲ. ಅಂದರೆ ಈ ಬಿಸಿಬೇಳೆ ಬಾತು, ಪುಳಿಯೋಗರೆ ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ಇಷ್ಟಪಡೋದಿಲ್ಲ, ತಿನ್ನೋದು ಇಲ್ಲ. ಇಡ್ಲಿ, ದೋಸೆ, ಚಪಾತಿ ಇಂಥವಾದ್ರೆ ಯೂಸ್ ಮಾಡ್ತೀನಿ. ಹಾಗಾಗಿ ಇವತ್ತು ನಾನು ಪುಳಿಯೋಗರೆ ಪೌಡ್ರು ಮನೇಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮನೇಲೇ ಮಾಡ್ಕೊಳ್ಳೋದಕ್ಕೆ ನಾನು ಪೌಡ್ರಿಗೆ ನೈಟೇ ನಾನೆಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಅಂದರೆ ಹುಣಸೆಹಣ್ಣಿನ ಗೊಜ್ಜು, ಕೊಬ್ಬರಿ ತುರಿ ಇವನ್ನೆಲ್ಲ ಎಳ್ಳೆಲ್ಲ ಹುರಿದಿಟ್ಟಿದ್ದೆ ಆಲ್ರೆಡಿ. ಹಾಗಾಗಿ ಅದೇನು ತೊಂದರೆ ಇರಲಿಲ್ಲ. ನನ್ನ ಮಗಳು ಅವಾಗ ತಾನೇ ಎದ್ದು ಬಂದ್ಲು. ಆ್ಯಕ್ಚುಲಿ ಮಗಳಿಗೆ ಅಮ್ಮನೇ ಹೆಚ್ಚು ಅಂತ ಹೇಳ್ತಾರಲ್ಲ, ಅದು ನಿಜ. ನನ್ನ ಮಗಳು ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಹಾಯ್ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಅವಳಿಗೆ ಒಂದು ಸ್ವಲ್ಪ ಹಗ್ ಮಾಡಿ, ಅವಳ ಜೊತೆ ಟೈಮ್ ಪಾಸ್ ಮಾಡಿ ಎಲ್ಲ ಮಾಡಬೇಕು. ಇವತ್ತು ಅಷ್ಟೊಂದು ಟೈಮ್ ಇಲ್ಲ. ಯಾಕಂದರೆ ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು. ಆಲ್ಮೋಸ್ಟ್ 6:00 ಆಗಿಬಿಟ್ಟಿತ್ತು. 5:00ಗೆ ನಾನು ಅಲಾರಾಮ್ ಕೊಟ್ಟಿದ್ದೆ. ಬಟ್ ಎದ್ದೇಳೋದಕ್ಕೆ ಆಗಲಿಲ್ಲ ನನ್ನ ಕೈಲಿ. ಹಾಗಾಗಿ ಇವಾಗ ಪುಳಿಯೋಗರೆ ಪೌಡ್ರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಲಸಗಳು ಅಷ್ಟೇ ಕೆಲವೊಂದು ಸತಿ ನಿಧಾನಕ್ಕೆ ಮಾಡ್ಕೋತೀನಿ ನಾನು. ಅಷ್ಟೊಂದೇನು ಅರ್ಜೆಂಟ್ ಮಾಡ್ಕೊಳ್ಳಲ್ಲ. ಸಮ್‌ಟೈಮ್ಸ್ ನಾನು ಪುಳಿಯೋಗರೆ ಪೌಡ್ರು ಮೊದಲೇ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ಆವಾಗ ಇಷ್ಟೇನು ನನಗೆ ರಿಸ್ಕ್ ಆಗಲ್ಲ. ಅನ್ನಕ್ಕೆ ಇಟ್ಬಿಟ್ಟು ಮಾಡ್ಕೋಬೋದು. ಬಟ್ ಇವತ್ತು ಆಗಿರಲಿಲ್ಲ. ನಿನ್ನೆ ಸಂಡೇ ಇದ್ದಿದ್ದರಿಂದ ಅವಳಿಗೂ ಓದಿಸೋದಿತ್ತು. ಆ್ಯಂಡ್ ನನಗೂ ಸಮ್‌ಟೈಮ್ಸ್ ಮಾಡೋದಕ್ಕೆ ಆಗಲ್ಲ ಇವನ್ನೆಲ್ಲ. ನಾಳೆ ಮಾಡ್ಕೊಳ್ಳೋಣ ಬಿಡು ಅಂತ ಅನ್ಕೋತೀವಿ. ಆ್ಯಂಡ್ ಅವಳನ್ನ ಕಳ್ಸಿದ್ಮೇಲೆ ನನಗೆ ಕೆಲಸಗಳು ಕಡಿಮೆನೇ ಇರುತ್ತೆ. ಯಾಕಂದರೆ ಮನೆ ಕೆಲಸಗಳೆಲ್ಲ ನಿಧಾನಕ್ಕೆ ಮಾಡ್ಕೋಬೋದು. ಬೆಳಗ್ಗೆ ಟೈಮ್ ಇದೊಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಅದರಲ್ಲೂ ಸೋಮವಾರ ಟೈಮ್ ಸ್ವಲ್ಪ ರಿಸ್ಕೇ. ಯಾಕಂದರೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಪ್ರತಿಯೊಂದು ನೇಲ್ಸು, ಬಟ್ಟೆ ಐರನ್ನು, ಬುಕ್ಸ್ ಎಲ್ಲ ಹಾಕೊಂಡಿದ್ದಾರಾ, ಲಂಚ್ ಬ್ಯಾಗ್ ರೆಡಿ ಆಗಿದೆಯಾ ಇವನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಅವಳಿಗೂ ಅಷ್ಟೇ ನಮ್ಮಮ್ಮ ಏನಾದರೂ ಮಾಡ್ತಾಯಿದ್ರೆ ಹೆಲ್ಪ್ ಮಾಡಬೇಕು ಅನ್ನೋದನ್ನು ನಾನು ಇವಾಗಲೇ ಕಲಿಸ್ಕೊಟ್ಟಿದ್ದೀನಿ. ಅವಳು ಹೆಲ್ಪ್ ಮಾಡೋದಕ್ಕೂ ಅಷ್ಟೇ ಇಷ್ಟಪಡ್ತಾಳೆ. ಅಮ್ಮ ನಾನು ಮಾಡ್ತೀನಮ್ಮ ಅಂತ. ಹಾಗಾಗಿ ಅವಳಿಗೂ ಹೇಳ್ಕೊಡ್ತೀನಿ ಈ ಥರ ಮಾಡಬೇಕು ಅಂತ. ನಾವು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನಮ್ಮಮ್ಮ ಈ ಥರ ಕಲಿಸಿರೋದಕ್ಕೇನೆ ಇವತ್ತು ನಾನು ಖುಷಿ ಪಡ್ತೀನಿ. ಯಾಕಂದರೆ ನಾನೊಂಥರ ನನಗೆ ನಾನು ಹೇಳ್ಕೊಳ್ಳೋದು ಇಷ್ಟೇ ಬ್ಲೆಸ್ಸಡ್ ಕಿಡ್ ಅಂತ. ಯಾಕೆ ಅಂದರೆ ನಾನು ಚಿಕ್ಕ ವಯಸ್ಸಲ್ಲೇ ಕೆಲವೊಂದು ಕಷ್ಟ, ಕೆಲವೊಂದು ರೀತಿ ನೀತಿಗಳನ್ನ ಕಲ್ತಿರೋದ್ರಿಂದ ನನಗೆ ಎಷ್ಟೋ ಹೆಲ್ಪ್ ಆಗ್ತಿದೆ ನನ್ನ ಲೈಫ್‌ಗೆ ಅನ್ನೋದು ಅಷ್ಟೇ ನನಗೆ. ಹಾಗಾಗಿ ಇವಾಗ ನಾನು ಎಷ್ಟೋ ವಿಚಾರಗಳನ್ನ ನನಗೆ ನಾನು ಅರ್ಥ ಮಾಡ್ಕೋತೀನಿ. ಆ್ಯಂಡ್ ಅದನ್ನು ನಾನು ಅನ್ಕೋತೀನಿ. ಕೆಲವೊಂದು ವಿಚಾರಗಳಲ್ಲಿ ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಹೌದು, ಎಲ್ಲರೂ 100% ಕರೆಕ್ಟಾಗಿ ಇರೋದಕ್ಕೆ ಆಗಲ್ಲ. ಹಾಗಾಗಿ ನನ್ನನ್ನು ನಾನು ಕೆಲವೊಂದಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದೆಷ್ಟೋ ಜನಕ್ಕೆ ಇಷ್ಟ ಆಗಿದೆ. ಇನ್ನೊಂದಷ್ಟು ಜನಕ್ಕೆ ಹೊಟ್ಟೆ ಉರಿನೂ ಇದೆ. ಹಾಗಾಗಿ ನಾನು ಇನ್ನೊಬ್ರನ್ನ ನೋಡಿ ನಾನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನಗೇನು ಅನ್ಸುತ್ತೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಬ್ಯಾಕ್ ಟು ದಿ ವ್ಲಾಗ್. ಈಗ ನನ್ನ ಮಗಳು ಅವಳಿಗೆ ಓದಿಸ್ಬೇಕು. ಯಾಕಂದರೆ ಯುಟಿ ಇದೆ. ಅವಳಿಗೆ ಎಷ್ಟೇ ನೀವು ಹೇಳ್ಕೊಟ್ಟಿದ್ರು ಮರ್ತ್ಕೊಬಿಟ್ಟಿರ್ತಾಳೆ. ಹಾಗಾಗಿ ನನಗೆ ಅದೊಂದು ಯಾವಾಗಲೂ ಬೇಜಾರಿದೆ. ಅವಳಿಗೆ ಹೇಳ್ತಾ ಇರ್ತೀನಿ, ಓದ್ಕೊಳಪ್ಪ, ಬರ್ಕೊಳಪ್ಪ, ನೀನು ಚೆನ್ನಾಗಿ ಓದ್ಕೋಬೇಕು. ಅಟ್ಲೀಸ್ಟ್ ನೀನು ಎಲ್ಲದಕ್ಕೂ 10ಗೆ 10 ತೆಗಿಲಿಲ್ಲ ಅಂದರೂ ಅಟ್ಲೀಸ್ಟ್ 6 ಬರೋದಕ್ಕಾದ್ರೂ ರೀಚ್ ಆಗಬೇಕು ಅಂತ ಹೇಳ್ತೀನಿ. ಅವಳು ಹ್ಞೂ ಅಂತ ಹೇಳ್ತಾಳೆ, ಓದ್ಕೋತಾಳೆ, ಬರ್ಕೋತಾಳೆ. ಬಟ್ ಫೈನಲ್ ರಿಸಲ್ಟ್ ಮಾತ್ರ ಕಡಿಮೆನೇ ಇರುತ್ತೆ. ನನಗೇನು ಅಷ್ಟು ಏನು ಅವಳಿಗೇನು ಪ್ರೆಷರ್ ಕೊಡಲ್ಲ. ಓದ್ಕೋ, ಬರ್ಕೋ, ಬಟ್ ಅಂದರೆ ನಿನಗೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಓದ್ಕೊಳಪ್ಪ ಅಂತಲೇ ಹೇಳೋದು. ಇವಾಗ ನಾನು ನೋಡಿ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಕೆಲವೊಂದು ಸತಿ ಏನೋ ಮಾಡಬೇಕು ಅಂತ ಹೋಗಿ ಏನೋ ಮಾಡಿಬಿಡ್ತೀವಿ. ಹಾಗೆ ಮಕ್ಳಿಗೂ ಅಷ್ಟೇ ಡಾಕ್ಟರ್ಸ್ಗಳು ಸಜೆಷನ್ ಕೊಡೋದು, ಅವ್ರಿಗೆ ಪ್ರೆಷರ್ ಕೊಡಬೇಡಿ. ಅವ್ರ ಚೈಲ್ಡ್‌ಹುಡ್‌ನ ಅವರು ಚೆನ್ನಾಗಿ ಎಂಜಾಯ್ ಮಾಡಲಿ. ಅದ್ರ ಜೊತೆ ನಿಮ್ಮ ಒಂದು ಪ್ರೆಷರ್‌ನ ಕೊಟ್ಟು ಜಾಸ್ತಿ ನೀವು ಅವ್ರ ಮೈಂಡ್‌ನ ಅಪ್ಸೆಟ್ ಮಾಡೋದು ಒಳ್ಳೆಯದಲ್ಲ ಅಂತ ಅದು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕೆಲವೊಂದು ಸತಿ ನನಗೆ ನಾನೇ ಹೇಳ್ತೀನಿ,
ಬೇಡ ಅವಳಿಗೆ ತುಂಬ ಪ್ರೆಷರ್ ಆಗೋದು ಬೇಡ ಅಂತ ಅಂದ್ಕೊಂಡು ನಾನು ಕೆಲವೊಂದು ಸತಿ ಸುಮ್ಮನೆ ಆಗ್ಬಿಡ್ತೀನಿ. ಆದ್ರೆ ಕೆಲವೊಂದು ಸತಿ ಸಿಟ್ಟು ಹತ್ತದಾಗ ಮಾತ್ರ ಅವಳಿಗೆ ಹೇಳೇ ಬಿಡ್ತೀನಿ. ಬೇಡ ಹಿಂಗೆ ಮಾಡಬೇಡ, ಹಿಂಗೆ ಮಾಡು, ಈ ಥರ ಓದು, ಬರಿ ಅಂತ ತುಂಬ ಹೇಳ್ಕೊಡ್ತೀನಿ. ಆದ್ರೂ ಅವಳಿಗೆ ಯಾಕೋ ಅಷ್ಟು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವಾಗ ನಾನು ಪುಳಿಯೋಗರೆಗೆ ನೋಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಮತ್ತು ಹುಣಸೆ ಹಣ್ಣಂದು ಬೇಯಿಸಿ ನಾನು ಇಟ್ಕೊಳ್ಳೋದೇ ನನಗಿಷ್ಟ. ನಮ್ಮನೇಲಿ ಆ್ಯಕ್ಚುಲಿ ಇಷ್ಟಪಡ್ತಾರೆ ಈ ಥರ. ನನ್ನ ಹಸ್ಬೆಂಡ್ ಇದೇ ಥರ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ. ಪುಳಿಯೋಗರೆ ನಾನಾ ಥರ ಮಾಡ್ತೀವಿ ನಾವು. ಇದು ಒಂಥರ ಮೆಥಡ್ ಅಷ್ಟೇ. ನಾನು ಕಬ್ಬಿಣದ ಬಾಣಲೆ ಅಂತ ನಾನು ಹೇಳಲೇಬೇಕು. ಕಬ್ಬಿಣದ ಬಾಣಲೆ ನಾನು ತುಂಬ ಇಷ್ಟಪಟ್ಟು ತೊಗೊಂಡಂಥದ್ದು. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಣ್ಣೆ ಏನಾದರೂ ನಾವು ಬಜ್ಜಿ, ಬೋಂಡ, ಚಕ್ಲಿ, ಕೋಡುಬಳೆ ಮಾಡಬೇಕಾದ್ರೆ ಈ ಥರ ಬಾಣಲೆ ಇದ್ರೇನೆ ಒಳ್ಳೇದು. ನಾನಿವಾಗ ನೋಡಿ ಒಂದು ಸ್ವಲ್ಪ ರವೆ ಇಡ್ಲಿಗೆ ಉಪ್ಪಾಕಿ ಕಲಿಸ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಎದ್ದಾಗ ಉಪ್ಪಾಕಿ ಕಲಸಿದ್ರೇನೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನು ಒಂದೇ ಒಂದು ಒಬ್ಬೆ ಹಾಕ್ಬಿಟ್ಟು ಬ್ಯಾಟರ್‌ನ ಫ್ರಿಡ್ಜ್‌ಗೆ ಇಟ್ಬಿಟ್ಟೆ. ಇರ್ಲಿ ಇನ್ಯಾವಾಗಾದ್ರೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಾಳೆ ಅಂದ್ಬಿಟ್ಟು. ಸ್ವಲ್ಪ ಕರ್ಬೇವಿನ ಸೊಪ್ಪು ಅವನ್ನೆಲ್ಲ ಹಸೀದ್ ಬಳಸೋದೇ ಒಳ್ಳೇದು. ಆ್ಯಂಡ್ ಇವಾಗ ನೋಡಿ ನಾನು ಇಡ್ಲಿಗೆ ಮಡಗಬೇಕು ಕರೆಕ್ಟಾಗಿ ನೀರು ಬಂದ್ಬಿಡ್ತು. ಸೊ ನೀರು ತೆಗ್ದು ತೊಗೊಬರಕ್ಕೆ ನನ್ನ ಮಗಳನ್ನೇ ಕಳಿಸ್ದೆ ಅಲ್ಲಿ ಇಟ್ಟಿರಪ್ಪ ಅಂತ. ಮತ್ತೆ ಅವಳು ನನಗೆ ಹೇಳಿದ್ಲು. ಅಂದರೆ ನಾವು ಮಕ್ಳಿಗೆ ಏನೇ ಕೆಲಸ ಹೇಳಿದ್ರು ಅವರು ಮಾಡೋದಿಲ್ಲ. ಮತ್ತೆ ನಮಗೆ ರಿಪೀಟ್ ಕೆಲಸ ಹೇಳ್ತಾರೆ. ಅದು ನನಗೆ ಬೀಳ್ತು. ಅಂದರೆ ಬೆಳಗಿನ ಟೈಮ್ ಮಾತ್ರ ತುಂಬ ಪ್ರೆಷರ್ ಇರುತ್ತೆ. ಯಾಕಂದರೆ ಮಗುನ ಸ್ಕೂಲಿಗೆ ಕಳಿಸ್ಬೇಕು. ಯಾವುದೊಂದು ಈಗ ಅವಳೊಂದು ಹೋಮ್‌ವರ್ಕ್ ಬುಕ್ಕು ಬಿಟ್ಬಿಟ್ಟು ಹೋದ್ರು, ಒಂದು ಪೆನ್ಸಿಲ್ ಬಿಟ್ಬಿಟ್ಟು ಹೋದ್ರು ನಮಗೆ ತಲೇಲಿ ಕೊರೀತಾ ಇರುತ್ತೆ. ನಾನು ಆ್ಯಕ್ಚುಲಿ ಎತ್ತಿಡಬೇಕಾಗಿತ್ತು ಅಂತ. ಬಟ್ ಅವಳಿಗೆ ಆ ವಿಚಾರಗಳು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ನಾನು ಹೇಳ್ತೀನಿ. ಅವಳು ಕೆಲವೊಂದು ಸತಿ ಮಾಡ್ಕೋತಾಳೆ, ಕೆಲವೊಂದು ಸತಿ ಮಾಡ್ಕೊಳ್ಳಲ್ಲ. ಇನ್ನು ಚಿಕ್ಕವಳು ಅಂದ್ಬಿಟ್ಟು ನಾನು ಸುಮ್ಮನಾಗ್ತೀನಿ. ಪ್ರತಿಯೊಂದು ಅಷ್ಟೇ ಒಂದು ಡ್ರೆಸ್ಸಿಂದ, ಒಂದು ಸಾಕ್ಸಿಂದ ಆ್ಯಂಡ್ ಒಂದು ಹೇರ್‌ಗೆ ಒಂದು ಪಿನ್ ಹಾಕೋದ್ರಿಂದನೂ ಕೂಡ ನಾವು ತುಂಬ ಹುಷಾರಾಗೆ ಕಳಿಸ್ಬೇಕು ಮಕ್ಳನ್ನ. ಅವಳಿಗೆ ಪ್ರತಿಯೊಂದನ್ನು ಅಷ್ಟೇ ನಾನೇ ಮಾಡಿ ಕಳಿಸ್ತೀನಿ. ಆ್ಯಂಡ್ ಅವಳಿಗೆ ತಿಂಡಿ ತಿನ್ನಬೇಕಾದ್ರೂ ಅಷ್ಟೇ ಅವಳು ಎಷ್ಟೇ ಆರಾಮಾಗಿ ತಿಂದಿದ್ರು ಅಷ್ಟೇ ನನಗೆ ನನ್ನ ಕೈಯಾರೆ ತಿನ್ಸಿದ್ರೇನೆ ನನಗೂ ಸಮಾಧಾನ. ರವೆ ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಬೇಕಾದ್ರೆ ರೆಸಿಪಿ ಯಾವಾಗಾದ್ರೂ ಹಾಕ್ತೀನಿ. ಇವಾಗ ಪುಳಿಯೋಗರೆನೂ ಅಷ್ಟೇ ಚೆನ್ನಾಗಿ ಕಲಸಿ ಅದನ್ನು ಕೈಯಾರೆ ಕಲಸಿದ್ರೇನೆ ಅದು ಚೆನ್ನಾಗಿ ಬರೋದು. ಪುಳಿಯೋಗರೆ ಪೌಡ್ರು ತುಂಬ ಚೆನ್ನಾಗಿ ಬಂದಿತ್ತು. ಅವಳಿಗೆ ಒಂದೇ ಒಂದು ಇಡ್ಲಿ ಹಾಕ್ಬಿಟ್ಟು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಒಂದು ಬಾಟಲ್ ನೀರು ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣಿತ್ತು ಅಂದ್ಬಿಟ್ಟು ದಾಳಿಂಬೆ ಹಣ್ಣು ಹಾಕಿದ್ದೆ. ಮನೇಲಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದ್ದೆ. ಆ್ಯಕ್ಚುಲಿ ಆ ರೆಸಿಪಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಯಾವಾಗಾದ್ರೂ ವೀಡಿಯೋದಲ್ಲಿ ಹಾಕ್ತೀನಿ. ಮತ್ತು ಬೆಟ್ಟದ ನೆಲ್ಲಿಕಾಯಿದು ಚೂರ್ಣ ಬರುತ್ತೆ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಒಳ್ಳೆಯದು. ಹಾರ್ಮೋನ್ಸ್ ಏನಾದ್ರು ಇಂಬ್ಯಾಲೆನ್ಸ್ ಇದ್ದರೆ ನನಗೆ ರೀಸೆಂಟಾಗಿ ಆ ರೀತಿ ಆಗಿತ್ತು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ. ಹಾಗಾಗಿ ಅದನ್ನ ಮತ್ತು ವಿಟಮಿನ್ ಬಿ12 ಕಡಿಮೆ ಇತ್ತು. ನನಗೆ ಬ್ಲಡ್ ಯಾವಾಗಲೂ ಕಡಿಮೆ ಆಗುತ್ತೆ. ಬಟ್ ಈ ಸತಿ ಏನಾಯಿತು ಬ್ಲಡ್ಡು ನಾರ್ಮಲ್ ಆಗಿತ್ತು. ಎಚ್-ಬಿ ಲೆವೆಲ್ಲು 11ಗೆ ಇತ್ತು. ನಂಗೆ ನಾರ್ಮಲ್ ಆಗಿ 7-8 ಹಿಂಗಿದ್ಬಿಡುತ್ತೆ. ಬಟ್ ಈ ಸತಿ ಬೀಟ್ರೂಟ್ ತುಂಬ ಚೆನ್ನಾಗಿ ತಿಂದಿದ್ದಕ್ಕೆ ಮತ್ತು ಈ ಥರ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ ಎಲ್ಲ ತಿಂದಿದ್ದಕ್ಕೆ ನಮ್ಮ ಬಾಡಿಗೆ ಐರನ್ ಅಬ್ಸಾರ್ವ್ ಆಗಿ ಫೋಲಿಕ್ ಆಸಿಡ್ ತೊಗೋತೀವಲ್ಲ ಆವಾಗ ತುಂಬ ಚೆನ್ನಾಗಿ ಬ್ಲಡ್ ಜಾಸ್ತಿ ಆಗುತ್ತೆ. ಆ ರೀತಿನೇ ನಾನು ಮಾಡ್ಕೊಂಡಿದ್ದು. ಎಚ್-ಬಿ ಲೆವೆಲ್ ಅಂತೂ ಕಡಿಮೆ ಇರಬಾರ್ದು. ತುಂಬ ಸುಸ್ತು ಮತ್ತು ಕೆಲಸ ಮಾಡೋದಕ್ಕಾಗಲ್ಲ, ನಿಶ್ಶಕ್ತಿ ಥರ, ತಲೆ ಸುತ್ತು ಈ ಥರ ಏನೇನೋ ಆಗ್ಬಿಡುತ್ತೆ. ಬಿ12 ಕಡಿಮೆ ಇರಬಾರ್ದು ಮತ್ತು ಎಚ್-ಬಿ ಲೆವೆಲು ಕಡಿಮೆ ಇರಬಾರ್ದು. 30+ ಆಗ್ತಾ ಇದ್ದಾಗೆ ಇವೆಲ್ಲ ನಾವು ಒಂದ್ಸತಿ ಚೆಕಪ್ ಮಾಡ್ಕೋಬೇಕು. ನಾವು ಮನೇಲೇ ಇದ್ಬಿಡ್ತೀವಿ. ಅದು ತಪ್ಪು. ನಮಗೇನಾದ್ರೂ ಆರೋಗ್ಯ ಹದಗೆಟ್ರೆ "ನೀನು ಮನೇಲಿರ್ತೀಯ, ನೀನೇನು ದುಡಿತೀಯ" ಅಂತ ಕೆಲವೊಬ್ರು ಅಂತಾರೆ. ಮನೇಲಿದ್ರೂ ಅಷ್ಟೇ ನಾವು ಮನೆಗೆ ಬೇಕಾಗಿರೋ ಕೆಲಸಗಳನ್ನೇ ಮಾಡ್ತಾ ಇರ್ತೀವಿ. ನಮ್ಮ ಮನೆಯವರು, ನಮ್ಮ ಗಂಡ, ನಮ್ಮ ಮಕ್ಕಳು ಅಂತಲೇ ತಾನೇ ನಾವು ದುಡಿಯೋದು. ನಮಗೆ ಹೊರಗಡೆ ಹೋಗಿ ದುಡಿಬೇಕು ಅಂತಲೂ ಆಸೆ ಇರುತ್ತೆ. ಬಟ್ ಇದನ್ನೆಲ್ಲ ಯಾರು ಮಾಡ್ಕೊಡ್ತಾರಲ್ವ? ಈಗ ನೋಡಿ ನನ್ನ ಮಗಳು ಹೋಗ್ತಿದ್ದಾಳೆ. ಇಲ್ಲಿ ಎಷ್ಟು ನಾಯಿಗಳಿವೆ ಅಂತ ನೋಡಿ. ಅದಕ್ಕೋಸ್ಕರನೇ ನಾನು ಏನು ಮಾಡ್ತೀನಿ, ನಾನೇ ಹೋಗಿ ಬಿಟ್ಬಿಟ್ಟು ನಾನೇ ಪಿಕಪ್ ಮಾಡ್ಕೊಂಡು ಕರ್ಕೊಬರೋದು. ಅದು ಎಷ್ಟೇ ಸುಸ್ತು ಅಥವಾ ನನಗೆ ಏನೇ ಆಗಿದ್ರೂ ಅಷ್ಟೇ, ನಾನು ಅದೇ ಥರನೇ ಮಾಡೋದು. ಯಾಕಂದರೆ ಈ ಮಕ್ಳಿಗೂ ಗೊತ್ತಾಗಲ್ಲ. ಒಂದು ಕಲ್ಲು ಎಸೆದ್ರೆ ಅದು ರಿಟರ್ನ್ ಬಂದ್ಬಿಟ್ರೆ ಆಮೇಲೆ ಮತ್ತೆ ಇಲ್ಲಿ ನಾವು ಹೋಗ್ತಾ ಇರೋ ವಾತಾವರಣ ನೋಡಿ ಅಂತೂ ತುಂಬ ಚೆನ್ನಾಗಿದೆ. ಆ ಮನೆಗಳು, ಆ ಮರಗಳು, ಅಲ್ಲಿ ಸಿಗುವಂಥ ಜನರು ಯಾರಾದ್ರು ಸಿಕ್ದಾಗ್ಲೂ ಅಷ್ಟೇ ಅವ್ರು ನಮ್ಮನ್ನ ಮಾತಾಡ್ಸೋದು, ನಾವು ಅವ್ರ ಜೊತೆ ರಿಯಾಕ್ಟ್ ಮಾಡೋದು, ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ಹಸು ಇರುತ್ತೆ. ಯಾವಾಗಲೂ ಅಷ್ಟೇ ಅವಳಿಗೆ ಕೈ ಮುಗಿಯೋದಕ್ಕೆ ಹೇಳ್ತೀನಿ. ಅವಳು ಕೈ ಮುಗಿಯೋದಕ್ಕೆ ಸ್ವಲ್ಪ ಹೆದರ್ಕೋತಾಳೆ ಯಾವಾಗಲೂ ಅಷ್ಟೇ. ಆ್ಯಂಡ್ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಅಂತ ಇಲ್ಲ, ಇಲ್ಲ, ಇಲ್ಲ ಅಂತ ಹೇಳ್ತಿದ್ಲು. ಕೊನೆಗೂ ಕೈ ಮುಗಿಸಿ ಕರ್ಕೊಂಡೋದೆ. ಕೆಲವೊಂದು ಸ್ತೋತ್ರಗಳನ್ನೂ ಅಷ್ಟೇ ಹೇಳ್ಕೊಡ್ತೀನಿ. ನನ್ನ ಕೈಲಿ ಒಬ್ಳು ತಾಯಿಯಾಗಿ ಏನೆಲ್ಲ ಮಾಡಬಹುದೋ ಅದನ್ನು ನಾನು ಅವಳಿಗೆ ಕೊಡ್ತೀನಿ. ಯಾಕಂದರೆ ನನ್ನ ಅನಿಸಿಕೆ ಇಷ್ಟೇ, ಹೆಣ್ಮಗು, ಗಂಡು ಮಗು ಅನ್ನೋದು ಬೇರೆ ಥರ. ಹೆಣ್ಮಕ್ಳೇ ಆಗಲಿ, ಗಂಡು ಮಕ್ಕಳೇ ಆಗಲಿ ತಾಯಿ ಪ್ರೀತಿ ಅನ್ನೋದು ಡೆಫಿನೆಟಾಗಿ ಬೇಕೇ ಬೇಕು. ಅದರಲ್ಲೂ ಹೆಣ್ಣು ಮಕ್ಳಿಗಂತೂ ಎಲ್ಲ ವಿಧದಲ್ಲೂ
ಬೇಕೇ ಬೇಕಾಗಿರುತ್ತೆ. ಇಲ್ಲಿ ಕೂತ್ಕೊಂಡು ಕೆಲವೊಂದು ಸತಿ ಅವಳಿಗೆ ಓದಿಸ್ತೀನಿ. ಯಾಕೆಂದರೆ ಯುಟಿಗಳಿರುತ್ತೆ. ಮಕ್ಕಳು ನೀವು ಎಷ್ಟೇ ಓದಿದ್ರು ಕೆಲವೊಂದು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋತಾರೆ. ನನ್ನ ಕೈಲಿ ಸಾಧ್ಯವಾದಷ್ಟು ನಾನು ನನ್ನ ಮಗಳಿಗೆ ಓದಿಸೋದಕ್ಕೆ, ಬರ್ಸೋದಕ್ಕೆ, ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಅದು ಅವಳಿಗೆ ಇನ್ನೂ ಅರ್ಥ ಆಗೋವಂಥ ಸ್ಟೇಜಲ್ಲಿ ಇಲ್ಲ ಅಷ್ಟೇ. ಆ್ಯಂಡ್ ಅವಳಿಗೆ ಸ್ಕೂಲ್ ಬಸ್ ಕೂಡ ಬೇಗ ಬಂದ್ಬಿಡ್ತು ಇವತ್ತು. ಯಾಕೋ ತುಂಬ ಬೇಗ ಬಂತು. ಅವಳನ್ನ ಹತ್ತಿಸ್ಬಿಟ್ಟು ಇವಾಗ ನಾನು ಮನೆಗೆ ಬಂದೆ. ಮನೆಗೆ ಬಂದಾಗಲೂ ಅಷ್ಟೇ ನನಗೂ ಅನಿಸ್ತಾ ಇರುತ್ತೆ ಬೇರೆ ಬೇರೆ ವೆರೈಟಿಯಾಗಿ ತಿಂಡಿಗಳು ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಬೇಕಪ್ಪ ಅಂತ. ಆಲ್ರೆಡಿ 8:30, 8:45 ಆಗೋಗಿರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂದ್ಬಿಟ್ಟು ನೀರು ಕುಡಿದ್ಬಿಡ್ತೀನಿ. ಆಮೇಲೆ ಸ್ವಲ್ಪ ವೆಯ್ಟ್ ಲಾಸ್ ಬಗ್ಗೆನೂ ಯೋಚನೆ ಮಾಡ್ತೀನಿ ನಾನು. ಆಲ್ರೆಡಿ ನಾನು ಸ್ವಲ್ಪ ಎಕ್ಸರ್ಸೈಸ್‌ಗಳು ಮತ್ತು ಯೂಟ್ಯೂಬ್ ವೀಡಿಯೋಸ್‌ಗಳನ್ನ ನೋಡಿಕೊಂಡು ನಾನು ಆಲ್ರೆಡಿ ವೆಯ್ಟ್ ಲಾಸ್ ಬಗ್ಗೆ ತುಂಬ ಅಂದರೆ ತುಂಬ ಫೋಕಸ್ಡ್ ಆಗಿದ್ದೀನಿ. ಆ್ಯಂಡ್ ಡೂ ಲಿಸ್ಟ್ ಕೂಡ ನಾನು ಮಾಡ್ಕೊಂಡಿರ್ತೀನಿ. ಅಂದರೆ ಡೈಲಿ ರೊಟೀನ್ ಏನು ಬೇಕೋ ಅದನ್ನು ನಾನು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡಿರ್ತೀನಿ. ಅದನ್ನು ಮಾಡ್ಕೊಂಡು ತಿಂತೀನಿ. ಆ್ಯಂಡ್ ಅದನ್ನೆಲ್ಲ ಮುಂಬರುವ ವೀಡಿಯೋಗಳಲ್ಲಿ ಹಾಕ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಬಂದ ತಕ್ಷಣ ನೀವು ನೋಡಿ, ನೀವು ಏನೇ ಆಗಿದ್ರು ಹೆಣ್ಮಕ್ಳಿಗೆ ಅಡುಗೆ ಮನೆ ಕ್ಲೀನ್ ಇರಬೇಕು. ನಾವು ಎಂಥ ಪರಿಸ್ಥಿತಿಲಿದ್ರೂ ಅಷ್ಟೇ ಹೆಣ್ಮಕ್ಳು ನಾವು ಅದೇ ಅಲ್ವಾ ನಮ್ಮ ಥಾಟ್ ಇರೋದು. ನನಗೂ ಅಷ್ಟೇ ಬಂದ ತಕ್ಷಣ ನಾನು ಅದೆಲ್ಲ ಕ್ಲೀನ್ ಮಾಡ್ಕೋತೀನಿ. ನನಗೇನೋ ಇವೆಲ್ಲ ಖುಷಿ. ಯಾಕಂಗೆ ಗೊತ್ತಾ? ನಾವು ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನಾನೊಂಥರ ಬ್ಲೆಸ್ಸಡ್ ಕಿಡ್ಡು. ನಾನು ಆರಾಮಾಗಿ ನನ್ನ ಕೆಲ್ಸಗಳು ಮಾಡ್ಕೋತಿದ್ದೆ. ನಾನು ಯಾವುದೇ ರೀತಿ ಹ್ಮ್, ಒಂಥರ ತೊಂದರೆನೇ ಕೊಟ್ಟಿಲ್ಲ ಅನ್ಕೋತೀನಿ ನಮ್ಮಮ್ಮ ಅವ್ರಿಗೆ. ಒಂದು ದಿವಸ ಅದನ್ನ ವೀಡಿಯೋದಲ್ಲಿ ಹಾಕಬೇಕು ಅಂತ ನನ್ನ ಆಸೆ. ನಾನು ಯಾವಾಗಲೂ ಅಷ್ಟೇ ನಾನು ಒಂಥರ ಮೆಚುರಿಟಿಯಾಗಿ ಯೋಚನೆ ಮಾಡೋದು. ಆ್ಯಂಡ್ ಇನ್ನೊಂದೇನು ಗೊತ್ತಾ? ನನ್ನ ಎದುರುಗಡೆ ಯಾರೇ ಮಾತಾಡ್ತಿದ್ರು ಅವರು ಒಳ್ಳೇದು ಮಾತಾಡ್ತಿದ್ದಾರಾ? ಕೆಟ್ಟದ್ದು ಮಾತಾಡ್ತಿದ್ದಾರಾ? ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರೆ ಗೊತ್ತಾ? ಅಂದ್ರೆ ಅವರು ಒಳಗಡೆ ಒಂದ್ ಕಡೆ ಒಂಥರ ಇಟ್ಕೋತಾರೆ, ಎದುರುಗಡೆ ಒಂಥರ ಮಾತಾಡ್ತಾರೆ. ಅದನ್ನೆಲ್ಲ ಅರ್ಥ ಮಾಡ್ಕೋಬಹುದು. ಅಂಥವ್ರಿಂದ ದೂರ ಇರೋದೇ ಒಳ್ಳೇದು. ಅಂಥವ್ರ ಅವಶ್ಯಕತೆನೇ ಇಲ್ಲ. ಅವ್ರು ಯಾರೇ ಆಗಿರ್ಬೋದು. ಅವ್ರ ಅವಶ್ಯಕತೆ ಇಲ್ವೇ ಇಲ್ಲ. ನನ್ನ ಒಂದು ಏನಂತಾರೆ, ನನ್ನ ಒಂದು ಲೈಫ್ ಸ್ಟೈಲ್‌ಗೆ ಅಂಥವ್ರನ್ನ ನಾನು ಯಾವತ್ತೂ ಅವ್ರನ್ನ ದೂರನೇ ಇಟ್ಬಿಡ್ತೀನಿ. ಅಂಥವ್ರಿಂದ ಏನೂ ಅವಶ್ಯಕತೆ ಇಲ್ಲ ಅಂತ. ನಾನು ಯಾವತ್ತೂ ಅಷ್ಟೇ ಇವರಿಂದ ಏನೋ ಉಪಯೋಗ ಆಗುತ್ತೆ ಅಂತನೂ ನಾನು ಅವ್ರ ಜೊತೆ ಇರಲ್ಲ. ನನ್ನಿಂದ ಏನೋ ಅವ್ರಿಗೆ ತೊಂದರೆ ಆಗುತ್ತೆ ಅಂದರೆ ನಾನು ಅವ್ರ ಜೊತೆ ಇರಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು ಅನ್ನೋ ಒಂದು ಕ್ಯಾಟಗರಿಯವಳು ನಾನು. ಹಾಗಾಗಿ ನನ್ನ ಲೈಫಲ್ಲಿ ಅಷ್ಟೊಂದೇನು ಫ್ರೆಂಡ್ಸ್‌ಗಳು ಆ ಥರದವ್ರು ಯಾರೂ ಇಲ್ಲ. ನನ್ನ ಲೈಫ್ ಆಯಿತು, ನಾನಾಯಿತು. ನಾನು ಶೇರ್ ಮಾಡ್ಕೋಬೇಕಾ ಮಾಡ್ಕೋತೀನಿ. ಶೇರ್ ಮಾಡ್ಕೊಳ್ಳಲ್ವಾ ಮಾಡ್ಕೊಳ್ಳಲ್ಲ. ಇದು ನನ್ನ ಥಾಟ್ ಅಷ್ಟೇ. ನೀವು ಯಾರಾರು ಆ ಥರದವ್ರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಯಾರಾರು ಇನ್‌ಸ್ಟಾಗ್ರಾಮಲ್ಲಿದ್ದರೆ, ನೀವು ಇನ್‌ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್‌ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಇನ್‌ಸ್ಟಾಗ್ರಾಮ್‌ದು ಲಿಂಕು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಇನ್‌ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನನಗಂತೂ ಬರೀ ಇದೇ ಕೆಲ್ಸಗಳು ಮಾಡ್ತಾ ಇರ್ತೀನಿ. ಒಂದೊಂದ್ಸತಿ ಅನ್ಸ್ಬಿಡುತ್ತೆ ಅಲ್ವಾ, ನಮ್ಮ ಹೆಣ್ಮಕ್ಳು ಲೈಫು ಮನೇಲಿರ್ತೀರಾ ಅಂತಾರೆ. ನಾವ್ ಏನ್ ಮನೇಲಿರ್ತೀವ? ನಾವು ಮನೆಗೋಸ್ಕರನೇ ದುಡಿಯೋದು. ಕೆಲವೊಬ್ರಿಗೆ ಸಂಬಳ ಬರುತ್ತೆ, ಅದನ್ನ ತೋರ್ಸ್ಕೊತಾರೆ. ನಾವು ಮನೇಲಿರ್ತೀವಿ, ಬಟ್ ನಮ್ಗೆ ಯಾವುದೇ ಸಂಬಳ ಬರಲ್ಲ. ಅದಕ್ಕೋಸ್ಕರನೇ ನಾನು ಇತ್ತೀಚೆಗೆ ಮೀಶೋ ಕ್ರಿಯೇಟರ್ ಕ್ಲಬ್‌ಗೆ ಆ್ಯಡ್ ಆಗಿದ್ದೀನಿ. ಅದ್ರ ಬಗ್ಗೆ ನಾನು ಹೆಚ್ಚಿನ ವಿಡಿಯೋಗಳನ್ನ ನಾನು ಖಂಡಿತವಾಗ್ಲೂ ಹಾಕ್ತೀನಿ. ನೀವು ಯಾರಾದ್ರು ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು ಅನ್ಕೊಂಡಿದ್ರೆ, ಮನೇಲೇ ಕೂತ್ಕೊಂಡು ಯಾವುದೇ ರೀತಿ ಇನ್ವೆಸ್ಟ್‌ಮೆಂಟ್ ಇಲ್ಲದೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ಅಪ್ಡೇಟ್‌ಗಳನ್ನ ನಾನು ಕೊಡ್ತೀನಿ. ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.